ಸರ್, ದೊಡ್ಡ ಮನೆ ಹುಡುಗ ಅಂದಿದ ತಕ್ಷಣ ಇವಾಗ ಸದ್ಯಕ್ಕೆ ಎಲ್ಲರೂ ಅಭಿಮಾನಿಗಳೇ ನಮ್ಮನೆ ದೇವರು ಒಂದು ಕಡೆ ಹಾಡು ಕೇಳ್ತಿದ್ದಾರೆ, ಇನ್ನೊಂದು ಕಡೆ ತ್ರಾಸಾಕತಿ ಹಾಡು ಕೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಖದರ್ ಆಗಿರೋ ಡೈಲಾಗ್ಸು ಕೇಳ್ತಾ ಇದ್ದಾರೆ. ಸೊ ಈ ಸಿನಿಮಾದಲ್ಲಿ ನಮ್ಮ ರವಿಶಂಕರ್ ಅವ್ರನ್ನ ಹೆಂಗೆ ನೋಡ್ಬೋದು ಅನ್ನೋ ನಿರೀಕ್ಷೆ ಕೂಡ ಇದೆ ಎಲ್ಲರಿಗೂ, ಎಸ್ಪೆಷಲಿ ಆ್ಯಕ್ಷನ್ ಪಾರ್ಟ್ಸಲ್ಲಿ ಎಲ್ಲ. ಇದೆಯಾ ಫೈಟು ಅಪ್ಪು ಸರ್ ಜೊತೆ ನಿಮ್ದೇನಾದರೂ ಈ ಫಿಲ್ಮಲ್ಲಿ? ಇದೆಯಾ? ಓ, ಫುಲ್ ಟ್ರೀಟೇ ಹಂಗಾದರೆ. ಎಷ್ಟು ಫ್ರ್ಯಾಂಕಾಗಿ ಹೇಳಿದ್ದಾರೆ. ನಿಜವಾಗ್ಲೂ ತುಂಬ ಜನ ಸ್ಟಾರ್ ಹೀರೋಗಳ ಜೊತೆ ಕೆಲಸ ಮಾಡಿದ್ದಾರೆ. ಅಪ್ಪು ಸರ್ ಜೊತೆ ಆ್ಯಕ್ಷನ್ ಸೀಕ್ವೆನ್ಸ್ ವರ್ಕ್ ಮಾಡುವಾಗ ಯಾವ ಥರದ? ಫ್ಯಾಂಟಾಸ್ಟಿಕ್. ಅದನ್ನು ಆ್ಯಕ್ಚುಲಿ ನಾನೇ ಹೇಳಬೇಕು ಅಂದ್ಕೊಂಡೆ. ಅಂದರೆ ಒಂದು ಆರ್ಟಿಸ್ಟು ಫಾರ್ ಎಕ್ಸಾಂಪಲ್ ವಿಲನ್ಸ್ ಅಂತ ತೊಗೊಂಡ್ರೆ ನಾವು ನಿಂತ್ಕೋಬೇಕಂದ್ರೆ ಹೀರೋ ಜಡ್ಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಅದು ಈ ಪಿಕ್ಚರಲ್ಲಿ ಒಂದು ಶಾಟ್ ಇತ್ತು, ಅವರು ರನ್ನಿಂಗ್ ಒಂದು ಬಂದು ಟ್ವಿಸ್ಟ್ ಆಗಿ ಇಲ್ಲಿ ಹೊಡಿತಾರೆ. ಸೊ ಇನಿಷಿಯಲ್ ಆಗಿ ಸ್ವಲ್ಪ ಭಯ, ಏನಿದ್ರೂ ಟಚ್ ಆಗಬೇಕು, ಆ ಇಂಪ್ಯಾಕ್ಟ್ ಇರಬೇಕು. ಪ್ಲಸ್ ಫೈಟ್ ಮಾಸ್ಟರ್ ವಿಜಯ್ ಬೇರೆ, ನನಗೆ ಗೊತ್ತು ಅವ್ರು ಓಕೆ ಮಾಡಲ್ಲ, ಟಚ್ ಮಾಡಿದ್ರೇ ಓಕೆ. ಬಟ್ ಒಂದು ಮಾರ್ಕ್ ಕೊಟ್ಟು ಬಂದರು ಅಪ್ಪು ಸರ್. ಬಂದು ರವಿ ಅವರೇ ಕರೆಕ್ಟ್ ಇಲ್ಲಿಗೆ ಬರ್ತೀನಿ, ಇದ್ರ ಮೇಲೆ ಮುಂದೆ ಬರಬೇಡ ಅಂದರು. ಸೊ ಎಕ್ಸಾಕ್ಟ್ಲಿ ಐ ವೆಂಟ್ ಪರ್ಫೆಕ್ಟ್, ಹಂಗೆ ಟಚ್ ಆಗಿ ಹೋಯಿತು. ಸೊ ಆ ಕಾನ್ಫಿಡೆನ್ಸ್ ನಮಗೆ ಬರಬೇಕಂದ್ರೆ ಅಪ್ಪು ಸರ್ ಜೊತೆ ಇರುವಾಗ ವೆರಿ ವೆರಿ ಕಾನ್ಫಿಡೆಂಟ್ ಅಬೌಟ್ ಎವ್ರಿಥಿಂಗ್ ಆ್ಯಂಡ್ ಅವರ್ ವರ್ಕಿಂಗ್ ಇಸ್ ಗ್ರೇಟ್. ಸೂರ್ಯ ಅವ್ರ ಸಿನಿಮಾ ಆಗಿದ್ರೆ ಸಿಕ್ಕಾಪಟ್ಟೆ ರಾ ಅನ್ನೋದು ಎಲ್ಲರ ಮಾತುಗಳು. ಸೊ ದೊಡ್ಡ ಮನೆ ಹುಡುಗದಲ್ಲಿ ಆ ಥರದ ಒಂದು ನೇಟಿವಿಟಿ ಫೀಲ್ ಯಾವ ವಿಷಯದಲ್ಲಿ ನಾವು ನೋಡ್ಬೋದು ಸರ್? ಪಕ್ಕ ಹುಬ್ಬಳ್ಳಿ, ಮಂಡ್ಯ ಮತ್ತು ಇದು ಈ ನಾಡಿನ ಚಿತ್ರ ಅಂದರೆ ನನ್ನ ಕನ್ನಡ ಮಣ್ಣು ಅಂತ ಏನು ಕರಿತೀವಿ, ಅದು ಒಂದು ದೊಡ್ಡ ಮನೆ ಹುಡುಗ ಅಂತ ಟೈಟ್ಲ್ ಇಟ್ಟಾಗ ನಾವೆಲ್ಲರೂ ಸೇರಿ ಮಾಡ್ತಿರೋದ್ರಲ್ಲಿ ನಮ್ಮ ಭಾಷೆಯ ಸ್ಮೆಲ್ ಇರ್ಬೋದು, ಎಲ್ಲವೂ ಆ ಸಿನಿಮಾ ನಮ್ಮದು ಕನ್ನಡ ಸಿನಿಮಾ ಅನ್ನೋದೇನು ಫೀಲ್ ಇದೆ ಅದನ್ನು ಡೆಫಿನೆಟಾಗಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಅಪ್ಪು ಅವ್ರನ್ನ ನಾವು ಈಗಾಗಲೇ ಒಂದು ರಿವೀಲ್ ಆಗಿರೋ ಫೋಟೋ ನೋಡಿದ್ವಿ, ಬಿರಿಯಾನಿ ಹಿಡ್ಕೊಂಡು ಬಿರಿಯಾನಿ ಇದು ಮಾಡ್ತಿರ್ತಾರೆ. ಸೊ ಫ್ಯಾನ್ಸ್ ಎಲ್ಲ ಆಲ್ರೆಡಿ ಕ್ರೇಜಿಯಾಗಿ, ಅದು ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಥಿಯೇಟ್ರಲ್ಲಿ ಬಿರಿಯಾನಿನೂ ಕೂಡ ಇದು ಮಾಡ್ತಾ ಇದ್ದಾರೆ ಎಲ್ಲನೂ. ಸೊ ಹೇಗೆ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳ್ಬೋದು ಸರ್? ಇಲ್ಲ, ಅದೊಂದು ಶಾರ್ಟ್ ನಾನು ಬಿರಿಯಾನಿ ಮಾಡ್ತೀನಿ ಅಷ್ಟೇ, ಅದ್ರದ್ದೇನಾಗೋಗಿದೆ ಅದೇ ದೊಡ್ಡ ಬಿರಿಯಾನಿ ಅಂತ ಹೇಳಿ ಶುರು ಮಾಡಿದ್ದಾರೆ. ಬಟ್ ನನಗೆ ಎಲ್ಲದಕ್ಕಿಂತ ತುಂಬ ಮೆಚ್ಚುಗೆ ಆಗಿದೆ ಏನಂದರೆ ನಮ್ಮ ಅಭಿಮಾನಿಗಳು ಅವ್ರ ಪ್ರೀತಿ ವಿಶ್ವಾಸ, ಅವ್ರ ಪ್ರೀತಿ ಮೂಲಕ ನಾನು ಹುಟ್ಟಿದ್ದು ಒಂದು 1975 75 ರೂಪಾಯಿಗೆ ಬಿರಿಯಾನಿ ಕೊಡ್ತಾಯಿದ್ರಂತೆ. ಹಾಗೂ ರಿಲೀಸ್ ದಿನ ಬಂದು ಥಿಯೇಟ್ರಲ್ಲಿ ಬಿರಿಯಾನಿ ಕೊಡ್ತಾಯಿದ್ರಂತೆ. ತುಂಬ ಥ್ಯಾಂಕ್ಸ್. ನಾನು ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ಯಾಕಂದರೆ ಇದಕ್ಕೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಥ್ಯಾಂಕ್ಸ್ ಒಂದೇ ಹೇಳೋಕ್ಕಾಗೋದು. ಖಂಡಿತವಾಗ್ಲೂ ಆ ಬಿರಿಯಾನಿ ತಿಂತೀನಿ, ನಾನು 75 ರೂಪಾಯಿ ಕೊಟ್ಟೇ ತಿಂತೀನಿ. ಸೊ ನಿಜವಾಗ್ಲೂ ತುಂಬ ಖುಷಿಯಾಗಿ, ತುಂಬ ಹೆಮ್ಮೆ ಅನಿಸುತ್ತೆ. ಅದೇ ರೀತಿ ಅದರಲ್ಲಿರೋ ಒಂದು ಫೋಟೋ ಐ ಥಿಂಕ್ ಎಲ್ಲೋ ಫೇಸ್ಬುಕ್ಲೆಲ್ಲೋ ಬಿಟ್ಟಿದ್ದು ಅಂತ ಕಾಣುತ್ತೆ. ಸೊ ಅದ್ರ ಮೂಲಕ ಇದು ಶುರು ಆಗ್ತದೆ, ದೊಡ್ಡ ವೈರಲ್ ಆಗೋದು ಇದೆಲ್ಲ ಅವ್ರ ಪ್ರೀತಿ ವಿಶ್ವಾಸ. ಆ್ಯಂಡ್ ರಾಧಿಕಾ ಅವ್ರನ್ನ ತುಂಬ ಕ್ಯೂಟಾಗಿ ನೋಡ್ಬೋದು, 2 ಜಡೆ ಹಾಕೊಂಡಿರ್ತೀರಾ, ಲಂಗ ಬ್ಲೌಸ್ ಹಾಕೊಂಡಿರ್ತೀರಾ, ಒಂದು ಫೋಟೋ ರಿವೀಲ್ ಆಯಿತು. ಅದು ಪಕ್ಕ ನಮ್ಮ ಹಳ್ಳಿ ಕಡೆ ಹೆಣ್ಮಕ್ಳು ಹೆಂಗಿರ್ತಾರೋ ಆ ಥರ. ಈ ಪಾತ್ರದಲ್ಲಿ ಹಳ್ಳಿ ಹುಡುಗಿ, ನಾನು ಹೇಳ್ದಾಗೆ ಒಂದು ಹಳ್ಳಿ ಹುಡುಗಿ ಆ್ಯಂಡ್ ಮಾಡರ್ನ್ ಹುಡುಗಿ. ಸೊ ಕೆಲವು ಸತಿ ಏನಾಗೋದು ಅಂದರೆ ಒಂದೇ ಲೊಕೇಶನಲ್ಲಿ ಡ್ರೆಸ್ ಚೇಂಜ್ ಮಾಡೋದು. ಸೊ ಸುಮ್ಮನೆ ಕಾಸ್ಟ್ಯೂಮ್ ಹಾಕೋದ್ರಲ್ಲಿ ಒಂದು ಮಾಡರ್ನ್, ಇನ್ನೊಂದು ಟ್ರೆಡಿಷನಲ್ ಎರಡೂ ಇರುತ್ತೆ. ಹೌದು. ಸೊ ಸುಮ್ಮನೆ ಕಾಸ್ಟ್ಯೂಮ್ ಹಾಕಿದ ತಕ್ಷಣ ಹಳ್ಳಿ ಹುಡುಗಿ ಪಾತ್ರ ಮಾಡೋಕ್ಕಾಗಲ್ಲ. ಆ ಡಿಕ್ಷನ್, ಆ ಭಾಷೆ, ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ. ಆ್ಯಂಡ್ ಸೂರಿ ಸರ್ ಇಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಆಲ್ ದಟ್. ಈ ಅಭಿಮಾನಿಗಳೇ ನಮ್ಮನೆ ದೇವರು ಹಾಡಲ್ಲಿ ನೀವು ಬಿದ್ದೇ ಬಿಡ್ತಿರಲ್ಲ ಜನದ ಮೇಲೆ, ಅವ್ರು ಬಂದೆಲ್ಲ ಹಿಡ್ಕೋತಾರಲ್ಲ, ನಿಜವಾಗ್ಲೂ ಭಯ ಆಯ್ತಾ? ಆ ಕ್ಷಣದಲ್ಲಿ ಒಂದು ಕ್ಷಣ ಹಿಂಗೆ ಕಣ್ಣು ಮುಚ್ತೀರಾ? ಅವರೆಲ್ಲ ಹಿಡ್ಕೊಳ್ಳೋ ಆ್ಯಕ್ಚುಲಿ ಏನಂದರೆ ಆ ಕ್ರೌಡಲ್ಲಿ ಅಂದರೆ ಸ್ಟೇಜ್ ಮೇಲೆ ಕಂಟಿನ್ಯೂಸ್ ಆಗಿ ಜನರನ್ನ ಏನೋ ಮಾಡಬೇಕಾಗಿತ್ತು. ಐಡಿಯಾ ಕೊಟ್ಟಿದ್ದೆ ಇವರು ಮೇಲ್ಗಡೆ. ನಾನು ಹೋದಾಗ ಸರ್ ನಾನು ಬಿದ್ದುಬಿಡ್ತೀನಿ ಒಂದ್ಸಲ ಇವ್ರ ಮೇಲೆ, ಕ್ರೇಜಿ ಐಡಿಯಾ ನಿಜವಾಗ್ಲೂ. ಅವಾಗ ನಾವು ಸ್ಟಡಿ ಕ್ಯಾಮ್ ತರಿಸ್ಕೊಂಡು ಮೇಲ್ಗಡೆ ಅಂದರೆ ಆ ಜನಕ್ಕೂ ಹೇಳಿದ್ದು ಬರ್ತಾರೆ ಇವರು ಅಂತ. ಆದರೆ ಅದನ್ನ ಹೋಲ್ಡ್ ಮಾಡಿದ ರೀತಿ ಎಲ್ಲ ತುಂಬ ಚೆನ್ನಾಗಿ, ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಜನ. ಆದರೆ ಬೀಳಕ್ಕೊಂದು ಕೆಟ್ಟದೆ, ಆದರೆ ಹಿಂದೆ ಯಾರೋ ನಾನು ಹಿಡ್ಕೊತಾರೆ ಅನ್ನೋದು ಇಟ್ಕೊಳ್ಳೋವರೆಗೂ ಗ್ಯಾರಂಟಿ ಇಲ್ಲ. ಬಟ್ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಜನದ ನಡುವೆ, ಅಷ್ಟೊಂದು ಕ್ರೌಡ್ಸ್ ನಡುವೆ ಎಲ್ಲ ಈ ಹಾಡನ್ನ ಶೂಟ್ ಮಾಡಿದ್ರಲ್ಲ, ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ವಂಡರ್ಫುಲ್. ಅದಕ್ಕೆ ಮೊದಲನೇ ಥ್ಯಾಂಕ್ಸ್ ಸೂರಿ ಸರ್ಗೆ ಹೇಳ್ಬೇಕು. ಅದಾದ ನಂತರ ನಮ್ಮ ಟೀಮ್ ಯಾರಿದ್ರು ಅದ್ರ ಮೂಲಕ ಎಲ್ಲ ನಮ್ಮ ಸ್ನೇಹಿತರು, ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್, ಆ ಊರಿನವರು, ನಮ್ಮ ಸಂಘ ಸಂಸ್ಥೆಯವರು, ಪ್ರೊಡ್ಯೂಸರ್ ಎಕ್ಸ್ಪೆಷಲಿ ಅದನ್ನು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದ ರೀತಿಯಾಗಲಿ, ಪೊಲೀಸ್ನವರು ತುಂಬ ಎಫೆಕ್ಟ್ ಇದಾಯಿತು ಅನ್ನೋ ತುಂಬ ಸರ್ ಹತ್ರ ಫಸ್ಟು ನಾವು ಹಿಂಗೆ ಎಲ್ಲ ಟೀಮ್ ಸೇರಿ ಮಾತಾಡಿದ ನಂತರ ನಾನು ಸರ್ ಹತ್ರ ಮಾತಾಡಿದಾಗ ನನಗೇನಂದರೆ ಒಂದು ಎಕ್ಸ್ಪೀರಿಯನ್ಸ್ ಇವ್ರುಗಳ ಜೊತೆ ಒಂದು ಊರಲ್ಲಿ ಒಂದು ಪುಟ್ಟು ಶಾರ್ಟ್, ನಾವು ಕಲ್ಯಾಣಿಲಿ ಅವ್ರು ಎದ್ದು ಬರೋ ಒಂದು ಶಾರ್ಟ್ ತೆಗಿಯೋಕೆ ಹೋದಾಗ ಅಲ್ಲಿ ಸೇರಿದ ಜನ ಅಥವಾ ಯಾವಾಗೂ ಅವ್ರ ಜೊತೆ ಶೂಟ್ ಮಾಡುವಾಗಲೇ ಜನ ಸೇರ್ತಾರೆ.
ನಾನು ಇವ್ರನ್ನಿಟ್ಟರು ಹೇಗೆ ಮಾಡ್ಬೋದು ಅಂದಾಗ ತುಂಬ ಪ್ಲ್ಯಾನ್ ನಡೀತು. ಆರ್ಟ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡೋದು, ಹೈಟು, ಆ ಸ್ಟಾರ್ ಏನಾಗಬೇಕು ಎಲ್ಲ ಆಯಿತು, ಓಕೆ. ಆದರೆ ಅಷ್ಟು ಜನ ಸೇರಿದಾಗ ನಾವು ಏನು ಪ್ಲ್ಯಾನ್ ಇದೆಯಲ್ಲ ಅದು ಟೋಟಲಾಗಿ ಸರ್ ಇರ್ತಾರೆ, ಈ ಕಡೆ ಕ್ಯಾಮ್ರಾ ಇರುತ್ತೆ. ಆದರೆ ಇವರು 1 hour ಅಲ್ಲಿ ಸ್ಟೇಜ್ ಮೇಲೆ ಇರಬೇಕು ಅಂದರೆ ಏನೇನು ಮಾಡಬೇಕು, ಆ ಎನರ್ಜಿ ಮತ್ತು ಅಲ್ಲಿ ಕಂಟಿನ್ಯೂಸ್ ಡ್ಯಾನ್ಸ್ ಮಾಡಬೇಕು, ಎಲ್ಲದರ ಜೊತೆಗೆ ಪೊಲೀಸ್ ನಮ್ಗೆ ಸಪೋರ್ಟ್ ಮಾಡಬೇಕು. ಯಾರು ಸಣ್ಣ ಪುಟ್ಟ ಗಲಾಟೆ ಮಾಡಿದ್ರೆ ಏನಾಗಬೇಕು ನಮ್ಗೆ ಗೊತ್ತಿಲ್ಲ. ಅದು ABCD ಅಂತ ಒಂದಷ್ಟು ಪ್ಲ್ಯಾನ್ ಇದೆ. ಬಿಟ್ಟರೆ ಇದೆಲ್ಲದರಿಂದ ಒಂದು ಶಕ್ತಿ, ಅಂದರೆ ಇವಾಗ ಯಾವುದೋ ಒಂದು ಶಕ್ತಿಗೆ ಮೊರೆ ಹೋಗ್ಬಿಡೋದು. ನಾನು ಇದು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನೀನು ನೋಡ್ಕೋ ಅನ್ನೋ ಥರದ್ದು. ಅಷ್ಟೊಂದು ಕ್ರೌಡು, ಅಷ್ಟೊಂದು ಜನ ಹೆಣ್ಮಕ್ಳು ಬಂದಿದ್ರು ಅನ್ಸುತ್ತೆ ಆ ಕ್ರೌಡಲ್ಲಿ. ಹೆಣ್ಮಕ್ಳು ಕೂಡ ಯಾವ ಧೈರ್ಯದ ಮೇಲೆ ಬಂದ್ರು, ಮೈ ಗಾಡ್. ಅಂದರೆ ನಿಮ್ಗೆ ಹೊಸಪೇಟೆಯಲ್ಲಿ ಒಂದು ಸೆಕ್ಷನ್ ಪೂರ್ತಿ ನಮಗೆ ಅವ್ರ ಹತ್ರ ಸರ್ನ ತೊಗೊಂಡೋಗಿ ಬಿಟ್ಬಿಟ್ಟು ನಾವು ಶಾರ್ಟ್ ತೆಗಿಯೋಕ್ಕೋಸ್ಕರ ಹಾಕಿದ್ದೀರಾ? ಮೇಲೋಗಿ ಎಲ್ಲರನ್ನೂ ಅಂದರೆ ನಿಮಗೆ 1 hour ಎಲ್ಲರನ್ನೂ ಆ ಜಾಯಲ್ಲಿ ಇಟ್ಕೋಬೇಕು ಅಂದರೆ ಇಲ್ಲಾಂದ್ರೆ ಡಲ್ ಹೊಡೆಯುತ್ತೆ.